ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಶುರುವಾಗಿದೆ. ಡ್ರೋನ್ ಮೂಲಕ ಹುಡುಕಿ ಈ ಭಯೋತ್ಪಾದಕರನ್ನ ಸಂಹಾರ ಮಾಡುವಂತ ಕೆಲಸ ಸಾಗ್ತಿದೆ. ಇನ್ನು ಸಾಯೋ ಮೊದಲು ತಾಯಿಗೆ ವಿಡಿಯೋ ಕಾಲ್ ಒಂದನ್ನ ಮಾಡಿದಾನೆ ಭಯೋತ್ಪಾದಕ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಶುರುವಾಗಿದೆ. ಎಲ್ಲೇ ಕೂಡ ಅಡಗಿದ್ರು ಕೂಡ ಡ್ರೋನ್ ಮೂಲಕ ಹುಡುಕಿ ಅವರ ಸಂಹಾರ ಮಾಡಲಾಗ್ತಿದೆ. ಈ ನಡುವೆ ಸಾಯುವ ಮೊದಲು ತಾಯಿಗೆ ವಿಡಿಯೋ ಕಾಲ್ ಒಂದನ್ನ ಮಾಡಿದ್ದಾನೆ ಭಯೋತ್ಪಾದಕ. ಅಮೀರ್ ನಜೀರ್ ವಾನಿಯಿಂದ ಕಾಲ್ ಹೋಗಿದೆ. ಸುಮ್ಮನೆ ಶರಣಾಗ್ಬಿಡು ಅನ್ನೋದಾಗಿ ಉಗ್ರನ ತಾಯಿ ಬೇಡಿಕೆ ಇಟ್ಟಿರುವಂತ. ಇನ್ನು ಬೆಳಿಗ್ಗೆ ತನ್ನ ತಾಯಿಗೆ ವಿಡಿಯೋ ಕಾಲ್ ಒಂದನ್ನ ಮಾಡಿದ್ದಾನೆ ಉಗ್ರ ವಾನಿ. ಈತ ಕಾಲ್ ಮಾಡುವಂತ ಹೊತ್ತಿನಲ್ಲಿ AK-47 ಕೈಯಲ್ಲಿ ಹಿಡಿದುಕೊಂಡೇ ಕರೆ ಮಾಡಿದ್ದ ತನ್ನ ತಾಯಿಗೆ. ಭದ್ರತಾ ಪಡೆಗೆ ಶರಣಾಗುವಂತೆ ಉಗ್ರನ ತಾಯಿ ಮನವಿ ಮಾಡಿಕೊಂಡಿದ್ರು. ಆದರೂ ಕೂಡ ಆತ ಶರಣಾಗಿಲ್ಲ. ಗುಂಡಿನ ಚಕಮಕಿ ನಡೆಯಿತು. ಆದರೆ ವಿಷಯ ಗೊತ್ತಾಗ್ತಿರುವಂಥದ್ದು, ಒಂದು ಮಟ್ಟಿನಲ್ಲಿ ಉಗ್ರರ ಸಂಹಾರಕ್ಕೆ ಭಾರತೀಯ ಭದ್ರತಾ ಪಡೆ ಕಣಕ್ಕಿಳಿದಿತ್ತು. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ. ಈತನೇ ನೋಡಿ ವಾನಿ, ಅಮೀರ್ ನಜೀರ್ ವಾನಿ ಎನ್ನುವಂತ ಆತ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಸುತ್ತಲೂ ಕೂಡ ಭಾರತೀಯ ಭದ್ರತಾ ಪಡೆ ಇದೆ, ಗುಂಡಿನ ಚಕಮಕಿ ಆಗ್ತಿದೆ. ಆದರೆ ಸಾಯೋದಕ್ಕೂ ಸ್ವಲ್ಪ ಹೊತ್ತ ಇರುವಂತ ಕ್ಷಣದಲ್ಲಿ AK-47 ಅನ್ನ ಕೈಯಲ್ಲಿ ಹಿಡ್ಕೊಂಡು ಈ ಅಮೀರ್ ನಜೀರ್ ವಾನಿ ಈತ ತನ್ನ ತಾಯಿಗೆ ವಿಡಿಯೋ ಕಾಲ್ ಮಾಡಿದ್ದ. ತಾಯಿ ಆ ಹೊತ್ತಿನಲ್ಲಿ ಉಗ್ರನ ತಾಯಿ ಏನು ಅಲ್ಲಿ ಭದ್ರತಾ ಪಡೆ ಇದೆ ಅವರಿಗೆ ಶರಣಾಗು ಬಿಡು, ಬೇಡ ಈ ರೀತಿಯಾದಂಥ ಕೆಲಸ ಬೇಡ ಅನ್ನೋದಾಗಿ ತಾಯಿ ಹೇಳ್ತಾರಂತೆ. ಆದರೆ ಆತ ಯಾರ ಮಾತನ್ನು ಕೇಳಿಲ್ಲ. ಉಗ್ರತನವೇನೇ ತುಂಬಿರುವಂತ ಆತ ಮತ್ತೆ ಗುಂಡಿನ ಚಕಮಕಿಯಲ್ಲಿ ಕಾಳಗದಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾನೆ. ಆತನನ್ನ ಹತ್ಯೆ ಮಾಡುವಂತ ಕೆಲಸ ನಮ್ಮ ಭಾರತೀಯ ಭದ್ರತಾ ಪಡೆಗಳು ಮಾಡಿದ್ದಾವೆ. ಇವತ್ತು ಆಗಿರುವಂಥದ್ದು ಬೆಳಿಗ್ಗೆಯಿಂದಲೂ ಕೂಡ ಸತತವಾಗಿಯೇ ಜಮ್ಮು ಕಾಶ್ಮೀರದ ದಕ್ಷಿಣ ಭಾಗದಲ್ಲಿ ಅನೇಕ ಕಡೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ಸಾಗ್ತಾ ಇತ್ತು. ಡ್ರೋನ್ ಮೂಲಕವಾಗಿ ಗಲ್ಲಿಯಲ್ಲಿ ಎಲ್ಲೋ ಅಡಗಿದ್ದಾರೆ ಈ ಉಗ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಿತ್ತು ಬಹಳ ಅತ್ಯಂತ ವೇಗವಾಗಿ. ಇಂಥ ಹೊತ್ತಿನಲ್ಲೇ ಆತನ ಉಗ್ರನ ತಾಯಿ ಸುಮ್ಮನೆ ಶರಣಾಗ್ಬಿಡು, ಬೇಡ ಇವೆಲ್ಲ ಅನ್ನೋದಾಗಿ ಕೇಳ್ಕೊಂಡ್ರು ಕೂಡ ಆತನ ಸುಮ್ಮನಾಗೋದಿಲ್ಲ. ಯಾಕೆ? ಆತನ ತಲೆಯಲ್ಲಿ ತುಂಬಿರೋದು ಉಗ್ರತ್ವ. ಈ ನಿಟ್ಟಿನಲ್ಲೇ ಕೈಯಲ್ಲಿ AK-47 ಅನ್ನ ಹಿಡಿದುಕೊಂಡೇ ಕರೆ ಮಾಡಿದ್ದ ಆ ಹೊತ್ತಿನಲ್ಲಿ. ಯಾಕಂದ್ರೆ ಇನ್ನೇನು ಆತನಿಗೂ ಗೊತ್ತು ಇನ್ನೇನು ಹೆಚ್ಚು ಹೊತ್ತು ಉಳಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ. ಅಂತ ಸಂದರ್ಭದಲ್ಲೂ ಕೂಡ ತಾಯಿಗೆ ಕಾಲ್ ಮಾಡಿರ್ತಾನೆ, ವಿಡಿಯೋ ಕಾಲು. ಆ ಹೊತ್ತಿನಲ್ಲಿ ತಾಯಿ ಶರಣಾಗ್ಬಿಡು, ಅಲ್ಲಿ ಭದ್ರತಾ ಪಡೆ ಏನಿದೆಯಲ್ಲ ಮಂಡಿ ಊರ್ಬಿಡು, ಬೇಡ ಬದುಕುಳಿ ಅನ್ನೋ ನಿಟ್ಟಿನಲ್ಲೇ ಮಾತನಾಡಿದ್ರಂತೆ. ಆದರೆ ಈತ ಮಾತ್ರ ಸುಮ್ಮನಿಲ್ಲ. ಮತ್ತೆ ತಾನೇನು ತನ್ನ ಬುದ್ಧಿ ಎಲ್ಲವನ್ನ ಪ್ರದರ್ಶನ ಮಾಡಕ್ಕೆ ಹೋಗ್ತಾನೆ. ಆದರೆ ಭಾರತೀಯ ಭದ್ರತಾ ಪಡೆಗಳ ಕೈಯಲ್ಲೇ ಈತನ ಹತ್ಯೆ ಆಗುತ್ತೆ. ಯಾಕಂದ್ರೆ ನಮ್ಮವರ ನರಮೇಧ ಮಾಡಿರುವಂಥ ಉಗ್ರರು ಇವರೆಲ್ಲರೂ ಕೂಡ. ಈ ನಿಟ್ಟಿನಲ್ಲೇ ಸತತವಾಗಿಯೇ ಕಾರ್ಯಾಚರಣೆ ಸಾಗ್ತಾ ಇದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗದಲ್ಲಿ ಎಲ್ಲೇ ಅಡಗಿದ್ರೂ ಕೂಡ ಹುಡುಕಿ ಅವರನ್ನ ಸಂಹಾರ ಮಾಡುವಂಥ ಕೆಲಸ ಆಗ್ತಿದೆ. ಡ್ರೋನ್ಗಳನ್ನು ಬಳಕೆ ಮಾಡೋದ್ರ ಮೂಲಕ ಕಾರ್ಯಾಚರಣೆಗಳು ಸಾಗ್ತಾ ಇದೆ.